ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಲಾಂಗ್ ವಿಡಿಯೋ ಮಾಡಿ ಹತ್ತಿರ 1 ತಿಂಗಳೇ ಆಗೋಯ್ತಂತ ಅನಿಸುತ್ತೆ. ರೀಸನ್ನು ಡೆಲಿವರಿ ಆಗಿ ಹಾಸ್ಪಿಟ್ಲಿಂದ ಬಂದಮೇಲೆ ನನಗೂ ಎಲ್ಲದರಲ್ಲೂ ಕಂಫರ್ಟಬಲ್ ಆಗಬೇಕು. ನನಗಿನ್ನೂ ಗಾಯ ಕೂಡ ವಾಸಿಯಾಗಿದ್ದಿರಲಿಲ್ಲ, ಆಪ್ರೇಷನ್ ಮಾಡಿರೋದು. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ರೆಸ್ಟಲ್ಲಿದ್ದೆ. ತುಂಬ ದಿವಸನೇ ಆಗೋಯಿತು, 1 ಮಂತೇ ಆಗೋಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ. ಅದಾದ ಕಾರಣ ಅವತ್ತಿಂದ ಸ್ವಲ್ಪ ವೀಡಿಯೋಸ್ ಮಾಡಿರೋದು, ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಕೂಡ ಮಾಡೋಣ ಅಂದ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೆ. ಪಾಪು ಕೈ ಬಿಡಲ್ಲ, ರಾತ್ರಿ ಪೂರ ನಿದ್ದೆ ಇರಲ್ಲ ನನಗೆ. ರಾತ್ರಿ ಪೂರ ಆಟ ಆಡ್ತಾಳೆ, ಬೆಳಗ್ಗೆ ಪೂರ ಮಲಗ್ತಾಳೆ. ಹಂಗಿರೋ ಕಾರಣ ನಿದ್ದೆಗೆ ಬಂದ್ಬಿಟ್ಟಿದೆ. ಆಗ್ತಿಲ್ಲ, ಎಡಿಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಇವತ್ತು ಇವಾಗ ಸ್ವಲ್ಪ 1 ಮಂತ್ ಆಗ್ತಿದೆಯಲ್ಲ, ಇವಾಗ ರಾತ್ರಿ ಹೊತ್ತು ಸ್ವಲ್ಪ ನಿದ್ದೆ ಮಾಡ್ತಾಳೆ. ಹಂಗಿರೋ ಕಾರಣ ಸ್ವಲ್ಪ ಇನ್ನು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ವೀಡಿಯೋಸ್ನ ಎಡಿಟ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಪ್ಲೀಸ್. ಎಲ್ಲರೂ ಬೆಳಿಬೇಕನ್ನೋದು ಒಂದು ಚಿಕ್ಕ ಆಸೆ ಇರುತ್ತೆ. ಅದೇ ರೀತಿ ನನಗೂ ಕೂಡ ಆಸೆ ಇದೆ, ಯೂಟ್ಯೂಬಲ್ಲಿ ಏನಾದರೂ ಸ್ವಲ್ಪ ಬೆಳಿಬೇಕು ಅಂತ. ಸೊ ಅದಾದಮೇಲೆ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿರೋದು, ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ವೀಡಿಯೋಸ್ನ ಮಾಡ್ಕೊಂಡಿಲ್ಲ. ನನಗೆ ಟೈಮ್ ಸಿಕ್ಕಾಗ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿರೋದು. ಊರುಗಳಲ್ಲಿ ಬಾಣಂತನ ತುಂಬ ಚೆನ್ನಾಗಿ ಮಾಡ್ತಾರೆ. ಬಿಸಿನೀರು ಕಾಯಿಸಿ ಹಾಕೋದಾಗಿರ್ಬೋದು, ಮಗುಗೆ ಸ್ನಾನ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಬಾಣಂತನ ಆರೈಕೆ ತುಂಬ ಚೆನ್ನಾಗಿರುತ್ತೆ. ಸಿಟಿಯಲ್ಲಿ ಇಷ್ಟು ಚೆನ್ನಾಗಿ ಆರೈಕೆ ಆಗಲ್ಲ. ಅದರಿಂದ ಹಳ್ಳಿಯಲ್ಲಿ ಮಾಡೋ ಬಾಣಂತನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಮಾಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೇ ಅಮ್ಮಮ್ಮ ಕೂಡ ನನಗೆ ಡೆಲಿವರಿ ಆದಾಗಿಂದನೂ ಅಮ್ಮಮ್ಮ ಇಲ್ಲೇ ಇರಿಸ್ಕೊಂಡಿದ್ದೀನಿ. ಯಾಕಂದರೆ ಅಮ್ಮನಿಗೊಂದು ಗೊತ್ತಿಲ್ಲದೆ ಇರೋದು ಅಮ್ಮಮ್ಮಂಗೆ ಗೊತ್ತಿರುತ್ತೆ. ಅಮ್ಮಮ್ಮ ಏನಾದರೂ ಮಿಸ್ ಮಾಡಿದ್ದು ಅಮ್ಮಂಗೆ ಗೊತ್ತಿರುತ್ತೆ. ಅದಾದ ಕಾರಣ ಅಮ್ಮಮ್ಮನ 1 ಮಂತ್ ಪಾಪು ಆಗೋವರೆಗೂ ಇಲ್ಲೇ ಇರು ಅಂತ ಹೇಳಿ ಇರಿಸ್ಕೊಂಡಿದ್ದೆ. ಅಮ್ಮಮ್ಮ ಇರೋದು ಸಾಕಷ್ಟು ಹೆಲ್ಪ್ ಆಗುತ್ತೆ ನನಗೆ, ತುಂಬಾ ಹೆಲ್ಪ್ ಆಗ್ತಿದೆ. ಇವಾಗ ಎಲ್ಲರೂ ತಿಳಿದಿರೋರೇ ಇರಲ್ಲ. ಅದೇ ರೀತಿ ನನಗೆ ನನ್ನ ದೊಡ್ಡ ಮಗ ಹುಟ್ಟಿ 10 ವರ್ಷ ಆಗಿರೋ ಕಾರಣ ನನಗೆ ಎಲ್ಲದರಲ್ಲೂ ಇವಾಗ ಕಲಿಯೋದು ಬೇಜಾನಿದೆ. ಹಂಗಿರೋ ಕಾರಣ ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ಕೊಡ್ತಾ ಇರ್ತಾರೆ. ಕಿವಿಗೆ ಹತ್ತಿ ಇಡು, ಕಾಲಿಗೆ ಸಾಕು, ಸ್ವೆಟರ್ ಹಾಕು, ಫ್ಯಾನ್ ಹಾಕ್ಕೊಂಡು ಮಲಗಬೇಡ. ಮತ್ತು ಊಟದ ವಿಷಯದಲ್ಲೂ ಅಷ್ಟೇ. ರವೆ ಗಂಜಿ ಕುಡಿ, ಮಾರ್ನಿಂಗ್ ಹೊತ್ತು ಹೊಟ್ಟೆ ಬರಲ್ಲ, ಅನ್ನ ತಿನ್ನಬೇಡ ಜಾಸ್ತಿ. ಸಾಕಷ್ಟು ನನಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಹೇಳ್ತಾ ಇರ್ತಾರೆ. ಮಗುಗೆ ಸ್ವಲ್ಪ ಹೊಟ್ಟೆ ಉಬ್ಬಿಸ್ಕೊಂತಂದರೆ ಬಜೆ ಹಾಕು, ಮತ್ತು ತುಳಸಿ ಎಲೆ ಹಾಕು, ದೊಡ್ಡಪತ್ರೆ ಹಾಕು, ಈ ಥರ. ಮತ್ತು ಪಾಪುಗೆ ದೃಷ್ಟಿ ತೆಗೆಯೋದಾಗಿರ್ಬೋದು. ಮನೆಯಲ್ಲಿ ದೊಡ್ಡವರೊಬ್ಬರು ಇರಬೇಕು ಅನ್ನೋದು ಇದೇ ಕಾರಣಕ್ಕೆ ಸಾಕಷ್ಟು ನಮಗೆ ಗೊತ್ತಿಲ್ಲದೆ ಇರೋದನ್ನ ತಿಳಿಸ್ಕೊಡ್ತಾರೆ. ಅಮ್ಮಮ್ಮ ಇರೋದರಿಂದ ಅಮ್ಮನಿಗೆ ಸ್ವಲ್ಪ ಫ್ರೀ ಸಿಗ್ತಿದೆ ಅಂತಲೇ ಹೇಳ್ಬೋದು. ಏನು ಕಾರಣ ಅಂದರೆ ಅಮ್ಮ ಬೆಳಗ್ಗೆ ಎದ್ದು ಹಾಲು ಕರಿ, ಹಾಲು ಕೊಟ್ಟು ಕಳಿಸು, ಮತ್ತು ಹಸುದೇ 10 ಗಂಟೆ ಆಗೋಗ್ಬಿಡುತ್ತೆ. ಆಚೆ ಕೆಲಸನೇ ಅಪ್ಪು ಒಬ್ಬರು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಹಂಗಿರೋ ಕಾರಣ ಅಪ್ಪು ಜೊತೆ ಅಮ್ಮ ಕೈ ಜೋಡಿಸ್ಲೇಬೇಕು. ಬೆಳಗ್ಗೆ ಹೊತ್ತು 5 ಗಂಟೆಗೆ ಅಮ್ಮ ಎದ್ದು ಆಚೆ ಹೋದರೆ ಒಳಗಡೆ ಬರೋಷ್ಟೊತ್ತಿಗೆ 8:30, 9 ಗಂಟೆ ಆಗಿಬಿಡುತ್ತೆ. ಸೊ ಹಾಗಿರೋದ್ರಿಂದ ಅಮ್ಮಮ್ಮ ಇರೋದ್ರಿಂದ ನನಗೆ ಸಾಕಷ್ಟು ಹೆಲ್ಪ್ ಆಗ್ತಿದೆ. ಬೆಳಗ್ಗೆ ಹೊತ್ತು ನನಗೇನೆಲ್ಲ ಬೇಕು ಅದೆಲ್ಲ ನೋಡ್ಕೊತಾರೆ. ಪಾಪುಗೆ ಸ್ನಾನ ಆಗ್ಬೋದು. ಅಮ್ಮಮ್ಮಗೆ ಗೊತ್ತಿರೋಷ್ಟಾದರೂ ನನಗೆ ನೋಡ್ಕೊತಾ ಹೋಗ್ತಾರೆ. ಅವ್ರ ಕೈಯಲ್ಲಿ ಆದಷ್ಟಾದರೂ ನನ್ನ ನೋಡ್ಕೊತಾರೆ. ಬೆಳಗ್ಗೆ ಹೊತ್ತು ನನಗೆ ಟಿಫನ್ಗೆ ಗಂಜಿ ಮಾಡಿಕೊಡೋದಾಗ್ಬೋದು, ಅಮ್ಮ ಆಚೆ ಇದ್ದರೆ ಅಮ್ಮಮ್ಮ ಕಾಫಿ ಮಾಡಿಕೊಡೋದಾಗಿರ್ಬೋದು, ಬೆಳಗ್ಗೆ ಹೊತ್ತು ನನಗೆ ಎದ್ದ ತಕ್ಷಣ ಬಿಸಿನೀರು ಕೊಡೋದಾಗಿರ್ಬೋದು, ಈ ಥರ ಸಾಕಷ್ಟು ಕೆಲಸಗಳನ್ನ ಮಾಡಿಕೊಡ್ತಾರೆ. ಅಮ್ಮಮ್ಮ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ಮತ್ತು ತುಂಬ ಸೊಳ್ಳೆ ಕಾಟ ಇರೋದ್ರಿಂದ ಅಪ್ಪು ಸೊಳ್ಳೆ ಪದ್ರ ಕಟ್ಟಲಿಕ್ಕೆ ಸ್ಟಿಕ್ಕರ್ ಕೂಡ ಹಾಕ್ಕೊಡ್ತಾಯಿದ್ರು. ಈ ಥರ ತುಂಬ ಊರಿಗೆ ಬಂದಮೇಲೆ ನಾನು ಊರಿಗೆ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ದಿನ ಟೈಮೇ ಹಿಡಿದ್ಬಿಡ್ತು. ಈ ಥರ ಅಮ್ಮಮ್ಮ ಸಾಕಷ್ಟು ಪಾಪು ಬಟ್ಟೆ ವಾಶ್ ಮಾಡೋದು, ಪಾಪು ಬಟ್ಟೆ ವಾಶ್ ಮಾಡಿ ಎತ್ಕೊಂಬಂದು ಒಣಗಿಸಿಕ್ಕೋದು. ರಾತ್ರಿ ಹೊತ್ತು ಹಳ್ಳಿ ಕಡೆ ಮಕ್ಕಳು ಬಟ್ಟೆ ಬಿಡಲ್ಲ. ಸೊ ಅದನ್ನು ಕತ್ಲೆ ಆಗೋದಕ್ಕೆ ಮೊದಲು ತೊಗೊಂಬಂದು ನಂಗೆ ಮಡಚ್ಕೊಡೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಹಂಗಿರೋದ್ರಿಂದ ಅಮ್ಮಮ್ಮನಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ.
ಈಗ ಸ್ವಲ್ಪ ನನಗೂ ನೋವೆಲ್ಲ ಕಮ್ಮಿ ಆಗಿದೆ. ನಾನು ಕೂಡ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅನಿಸ್ತಾ ಇದೆ. ಹಂಗಿರೋದ್ರಿಂದ ಇನ್ನು ರೆಗ್ಯುಲರಾಗಿ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡೆ. ಇನ್ನು ಪಾಪುಗೆ ವ್ಯಾಕ್ಸಿನೇಷನ್ ಕೂಡ ಹಾಕಿ ಕೊಟ್ಟಿರಲಿಲ್ಲ. ದಡಾರ ಅಂತ ಹೇಳ್ತಾರೆ, ಅದನ್ನು ಅಲ್ಲಿ ಸಿದ್ಧಾರ್ಥ ಹಾಸ್ಪಿಟಲಲ್ಲಿ ಹಾಕಿರಲಿಲ್ಲ. ಹಂಗಿರೋ ಕಾರಣ ನಾವು ಔಟ್ಸೈಡ್ ಹಾಕಿಸ್ಬೇಕು ಅಂತ ಹೇಳಿದರು. ಶಿರಾಗೆ ಹೋಗ್ಬಿಟ್ಟು ಶಿರಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ರೆಗ್ಯುಲರಾಗಿ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಪಾಪುದು ಫಸ್ಟ್ ವ್ಯಾಕ್ಸಿನೇಷನ್ನು ಹಾಕಿಸ್ಕೊಂಡು ಕೂಡ ಬಂದ್ವಿ. ಬರೋ ಟೈಮ್ನಲ್ಲಿ ಪಾಪುಗೊಂದು ಸ್ವೆಟರ್ ಕೂಡ ತೊಗೊಂಡು ಬಂದಿದ್ದೆ, ಅದನ್ನು ಇಕ್ಕಿ ಕೂಡ ನೋಡ್ತಾ ಇದ್ದೆ. ಅದಾದಮೇಲೆ ಅಪ್ಪು ಫ್ರೆಂಡ್ ಕೂಡ ಬೆಂಗಳೂರಿಂದ ಬಂದಿದ್ದರು. ಸೊ ಈ 1 ಮಂತಲ್ಲಿ ಯಾರೆಲ್ಲ ಬಂದಿದ್ದಾರೆ, ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂದರೆ ತುಂಬ ಚೇಂಜಸ್ ಆಗಿದೆ. ಅಪ್ಪು ಫ್ರೆಂಡ್ ಕೂಡ ಬೆಂಗಳೂರಿಂದ ಬಂದಿದ್ದರು ಪಾಪು ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ. ಅವರಿಗೆ ಅಮ್ಮ ಬೋಂಡ ಮತ್ತು ಹಪ್ಪಳ ಆಗಿರ್ಬೋದು, ಮತ್ತು ಅವ್ರು ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಮತ್ತು ಊಟಕ್ಕೆ ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಪುರಿ ಉಸ್ಲಿ ಕೂಡ ಮಾಡಿಕೊಟ್ಟಿದ್ರು. ಮಕ್ಕಳಿರೋ ಮನೇಲಿ ಕೆಲಸ ಎಷ್ಟು ಮಾಡಿದ್ರು ಕೂಡ ಮುಗಿಯಲ್ಲ. ಅವರು ಕೂಡ ಇರಲಿಲ್ಲ ಅಪ್ಪು ಫ್ರೆಂಡು. ಸೊ ಸಾಯಂಕಾಲ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಗುರುವಾರ ಆಗಿದ್ದ ಕಾರಣ ಇಲ್ಲ ನಾನಿವತ್ತು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಅಪ್ಪು ಫ್ರೆಂಡು ಹೊರಟೇ ಬಿಟ್ಟರು. ಇನ್ನು ಪಾಪಗೆ ಪುಟ್ಟ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದರು, ಜನ್ಸನ್ ಬೇಬಿ ಕಿಟ್ಟು. ತುಂಬ ಚೆನ್ನಾಗಿತ್ತು. ಆ ಕಿಟ್ಟಲ್ಲಿ ಆಯಿಲ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಸೊ ಬಾಡಿ ಲೋಷನ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು. ಸೊ ನಾನಿಲ್ಲಿ ಸಪ್ರೇಟಾಗಿ ತೊಗೊಂಡಿದ್ದೆ. ಆ ಕಿಟ್ಟಲ್ಲಿ ಎಲ್ಲ ಕೂಡ ಬಂದಿತ್ತು. ಅಪ್ಪು ಅದನ್ನೇ ತೆಗೆದು ನೋಡ್ತಾ ಇದ್ದರು. ಮತ್ತು ಜೋಕಾಲಿ ಕೂಡ ಬಂದಿತ್ತು ಪಾಪುದು, ಅದನ್ನು ಕೂಡ ನನಗೆ ಕಿಟಕಿಗೆ ಹಾಕ್ಕೊಡ್ತಾಯಿದ್ರು. ರೂಮಲ್ಲಿ ಮಂಚ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಅದಕ್ಕೆ ಜೋಕಾಲಿ ಕೂಡ ಫಿಟ್ ಮಾಡಿಕೊಟ್ರು ಅಪ್ಪು. ಫ್ರೆಂಡ್ಸ್, ಇವಾಗ ಕಿಟಕಿಗೆ ಹಾಕೋ ಜೋಕಾಲಿ ಬಂದಿರೋದ್ರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಜನಗಳಿಗೆ. ನಮ್ಮ ಮನೆಯಲ್ಲಿ ನಾವು ಮನೆ ಕಟ್ಟೋ ಟೈಮ್ನಲ್ಲಿ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಜೋಕಾಲಿ ಹಾಕಲಿಕ್ಕೆ ಉಕ್ಕಳನ್ನೇ ಬಿಡಿಸಿಲ್ಲ. ಆ ಟೈಮ್ನಲ್ಲಿ ನಮಗೆ ನೆನಪು ಬರಲಿಲ್ಲ ಅಂತನೋ ಇಲ್ಲ ನೆನಪು ಬಂದು ಮಾಡಿಸಿಲ್ಲ ಅಂತನೋ ಏನೋ ಗೊತ್ತಿಲ್ಲ, ಇನ್ನೇನಕ್ಕೆ ಅನ್ನೋ ಥರ ಆಗೋಯಿತು. ಬಟ್ ನನ್ನ ತಂಗಿ ಮಕ್ಕಳು ಹುಟ್ಟಿದಾಗ ಫ್ಯಾನ್ದು ಉಕ್ಬಿಟ್ಟಿರ್ತೀವಲ್ಲ, ಅಲ್ಲಿ ಜೋಕಾಲಿ ಹಾಕಿ ಮಲಗಿಸಿದ್ರಂತೆ. ನನಗೇನೋ ಅಲ್ಲೆಲ್ಲ ಕರೆಂಟ್ ಸಪ್ಲೈ ಇರುತ್ತೆ, ಅಷ್ಟು ಸೇಫ್ ಅಲ್ಲ ಅಂತ ಅನಿಸಿ ಈ ಥರ ಜೋಕಾಲಿ ಬುಕ್ ಮಾಡಿಕೊಂಡಿದ್ದೆ. ಅಪ್ಪು ನನಗೆ ಬೆಡ್ ಕೂಡ ಶಿಫ್ಟ್ ಮಾಡಿಕೊಟ್ಟು ಜೋಕಾಲಿ ಕೂಡ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದಾರೆ. ಅಪ್ಪು ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ, ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಇವತ್ತು ಕೂಡ ಜೋಕಾಲಿ ಹಾಕ್ಲಿಕ್ಕೆ ಶಿಫ್ಟ್ ಮಾಡ್ತಾಯಿದ್ರು. ಮಗಳು ಬಂದಮೇಲೆ ತುಂಬ ಖುಷಿಯಾಗಿದ್ದಾರೆ ನಮ್ಮಪ್ಪು. ಮಗ ಇದ್ದಾಗಲೂ ಅಷ್ಟೇ ಖುಷಿಯಾಗಿದ್ದರು, ಮಗಳು ಬಂದಮೇಲೆ ಅಂತ ಏನಿಲ್ಲ. ಬಟ್ ಮಗಳು ಬಂದಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಫ್ರೆಂಡ್ಸ್, ನಿಜ ಹೆಂಗೋಯ್ತು 1 ಮಂತ್ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಕಣ್ಮುಚ್ಚಿ ಬಿಡೋ ಅಷ್ಟೊತ್ತಿಗೆ 1 ಮಂತ್ ಕಳೆದಂಗಾಯಿತು ನನಗೆ. ಇನ್ನೊಂದು 3 ಡೇಸ್ ಹೋದರೆ 1 ಮಂತ್ ಕಂಪ್ಲೀಟ್ ಆಗುತ್ತೆ. ಆ 1 ಮಂತ್ ನನಗೆ ಎಷ್ಟು ಬೇಗ ಆಗೋಯ್ತು ಅನ್ನೋದೇ ಗೊತ್ತಿಲ್ಲ. ನಮ್ಮ ಪುಟಾಣಿ ಎಷ್ಟು ಬೇಗ ಅಂದರೆ ಬೆಳಗ್ಗೆ ಆಗೋದು ಗೊತ್ತಾಗಲ್ಲ, ಅವ್ರ ಜೊತೆ ಆಡಿಕೊಂಡು ಸಾಯಂಕಾಲ ಆಗೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನಮಗೆ ಟೈಮ್ ಮೂವ್ ಆಗ್ತಾಯಿದೆ. ನಿಜವಾಗ್ಲೂ ಮನೆಯಲ್ಲಿ ಒಂದು ಹೆಣ್ಮಗು ಇರಬೇಕು ಅನ್ನೋದು ತುಂಬ ನಮ್ಮದೊಂದು ಕನಸಾಗಿತ್ತು. ಹೆಣ್ಮಗು ಬೇಕು, ಹೆಣ್ಮಗು ನಮ್ಮ ಮನೇಲಿ ಕೂಡ ಇರಬೇಕು ಅಂತ. ಸೊ ಅದೇ ರೀತಿ ಭಗವಂತ ನಮಗೂ ಕೂಡ ಒಂದು ಹೆಣ್ಮಗು ಕೊಟ್ಟರು. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಂಗ್ ವಿಡಿಯೋ. ಸೊ ನಾನೇನು ರ್ಯಾಂಡಮಾಗಿ ಇವತ್ತು ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ರೀಸನ್ ಏನಂದರೆ 1 ಮಂತ್ ವೀಡಿಯೋಸ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ನಾನು ರ್ಯಾಂಡಮಾಗಿ ವಾಯ್ಸ್ ಓವರ್ ಕೊಡಬೇಕಾಯಿತು. ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಪೋರ್ಟ್.